ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದು ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡೋ ಭಯಂಕರ ರೋಗ ಅಂದ್ರೆ ಅದು ಕ್ಯಾನ್ಸರ್. ಈ ರೋಗ ಬಂತು ಅಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸುವುದಕ್ಕಿಂತನೂ ಭಯ ಬೀಳೋದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಆ ಭೀತಿ ಕಡಿಮೆಯಾಗಿಲ್ಲ ಅಂತ ಹೇಳ್ಬೋದು. ಆದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಹಾಗೆ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಚಿಕಿತ್ಸೆ ಮತ್ತೆ ಔಷಧಿ ಕ್ಷೇತ್ರದಲ್ಲಿ ಸಾಕಷ್ಟು ಅತ್ಯಾಧುನಿಕ ಸಂಶೋಧನೆಗಳು ಕೂಡ ಆಗಿರೋದ್ರಿಂದ ಪರಿಣಿತ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಳ್ಳುವ ಮೂಲಕ ಬಹುದಿನಗಳ ಕಾಲ ಸಾಮಾನ್ಯರಂತೆ ವರ್ಷಾನುವರ್ಷ ಜೀವನವನ್ನು ಸಾಗಿಸಬಹುದು. ಹಾಗಾದ್ರೆ ಕ್ಯಾನ್ಸರ್ ಗೆಲ್ಲೋದು ಹೇಗೆ? ಈ ಬಗ್ಗೆ ವಿವರವಾಗಿ ತಿಳಿಸಿಕೊಡ್ತಾರೆ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ನವೀನ್ ಎಸ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೊದಲೇ ಹೇಳಿದ ಹಾಗೆ ಕ್ಯಾನ್ಸರ್ ಅಂತ ಹೆಸರು ಕೇಳಿದ್ರೇನೆ ಜನ ಭಯ ಪಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಅಷ್ಟೇನು ಏನಿದೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತನೂ ಭಯ ಬೀಳ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂದ್ರೆ ಏನು? ಅನ್ಕಂಟ್ರೋಲ್ಡ್ ಡಿವಿಷನ್ಸ್ ಆಫ್ ಸೆಲ್ ಈಸ್ ಕಾಲ್ಡ್ ಆಸ್ ಕ್ಯಾನ್ಸರ್. ಅಂದರೆ ದೇಹದಲ್ಲಿ ನಿಯಂತ್ರಣ ತಪ್ಪಿ ಜೀವಕೋಶಗಳು ವಿಭಜನೆ ಆಗುವ ಪ್ರಕ್ರಿಯೆಗೆ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಉದಾಹರಣೆ ಕೊಡೋದಾದರೆ, ಈಗ ಒಂದು ಕಾರ್ ಅದು ಪ್ರಾಪರ್ ಆಗಿ ಚಲನೆ ಆಗಬೇಕಂತ ಹೇಳಿದ್ರೆ ಆಕ್ಸಲರೇಟರ್ ಮತ್ತು ಬ್ರೇಕ್ ಎರಡೂ ಮುಖ್ಯ. ಅದೇ ರೀತಿ ನಮ್ಮ ಜೀವಕೋಶಗಳು ಅದು ಸರಿಯಾಗಿ ವಿಭಜನೆ ಆಗಬೇಕಂತ ಹೇಳಿದ್ರೆ ಆಕ್ಸಲರೇಟರ್ ರೀತಿ ವರ್ಕ್ ಮಾಡುವಂಥ ಜೀನ್ಸ್ಗಳು ಹಾಗೆ ಬ್ರೇಕ್ ರೀತಿ ವರ್ಕ್ ಮಾಡುವಂಥ ಜೀನ್ಸ್ಗಳು ಅತಿ ಮುಖ್ಯ. ಯಾವಾಗ ಈ ಎರಡು ಜೀನ್ಸ್ಗಳ ಮಧ್ಯದಲ್ಲಿ ಏರುಪೇರಾಗುತ್ತದೋ ದಟ್ ವಿಲ್ ಗಿವ್ ರೈಸ್ ಟು ಕ್ಯಾನ್ಸರ್. ಯಾಕಂದರೆ ಇವಾಗ ಒಂದು ಗಾಯ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚಿನ ಸೆಲ್ಸ್ ಡಿವೈಡ್ ಆಗಬೇಕು. ಗಾಯ ಒಣಗ್ತಾ ಇರೋ ರೀತಿಯಲ್ಲೇ ಅಲ್ಲಿ ಸೆಲ್ಸ್ ವಿಭಜನೆ ಕಮ್ಮಿ ಆಗ್ತಾ ಬರಬೇಕು. ಯಾವಾಗ ಈ ಪ್ರಕ್ರಿಯೆ ಏರುಪೇರಾಗುತ್ತದೆ ದ ಸೆಲ್ಸ್ ವಿಲ್ ಬಿಕಮ್ ಇಮ್ಮಾರ್ಟಲ್ ಆ್ಯಂಡ್ ದಟ್ ವಿಲ್ ಗಿವ್ ರೈಸ್ ಟು ಕ್ಯಾನ್ಸರ್. ಓಕೆ, ಕ್ಯಾನ್ಸರ್ ಅನ್ನೋ ಪದನ ಸಾಮಾನ್ಯವಾಗಿ ಜನ ಕೇಳಿರ್ತಾರೆ. ಇನ್ನು ಇದರಲ್ಲಿ ಟೈಪ್ಸ್ ಅನ್ನೋದಿದೆಯಾ, ವಿಧಗಳಿದೆಯಾ, ಯಾವ್ದು? ಎಕ್ಸಾಕ್ಟ್ಲಿ. ಇವಾಗ ನಾವು ಕ್ಯಾನ್ಸರ್ ಟೈಪ್ಸ್ ಅಂತ ಹೋಗೋದಿದ್ರೆ ಇವಾಗ ನಾವು ಮೇಲ್ಗಡೆಯಿಂದ ಕೆಳಗಡೆ ಬರೋದಿತ್ತಂತ ಹೇಳಿದ್ರೆ ಫಸ್ಟ್ ಡಿಪೆಂಡಿಂಗ್ ಅಪಾನ್ ದ ಆರ್ಗನ್ ಅಂತ ಹೇಳ್ತೀವಿ. ಬ್ರೈನಿಂದ ಬ್ರೈನ್ ಕ್ಯಾನ್ಸರ್, ಅದೇ ರೀತಿ ಗಂಟ್ಲು ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಥೈರಾಯ್ಡ್ ಕ್ಯಾನ್ಸರ್, ಹಾಗೆ ಜಠರದ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಸ್ನಾಯುಗಳ ಕ್ಯಾನ್ಸರ್, ಹಾಗೆ ಮೂಳೆಗಳ ಕ್ಯಾನ್ಸರ್. ಇದು ಬ್ರಾಡ್ ಕ್ಲಾಸಿಫಿಕೇಶನ್. ಈಗ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಕ್ಯಾನ್ಸರ್. ಥೈರಾಯ್ಡ್ ಕ್ಯಾನ್ಸರಲ್ಲಿ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ತಿರ್ಗಾ ಅದರಲ್ಲಿ ಸಬ್ ಟೈಪ್ಸ್ ಅಂತ ಇರ್ತವೆ. ಥೈರಾಯ್ಡ್ ಕ್ಯಾನ್ಸರ್ ಅಂದರೆ ಒಂದೇ ಅಂಗದಿಂದ ಬರೆದು ಒಂದೇ ಕ್ಯಾನ್ಸರ್ ಅಲ್ಲ. ಸಬ್ ಟೈಪ್ಸ್ ಅಂದರೆ ಯಾವ ರೀತಿ? ಒಂದು ಪ್ಯಾಪಿಲರಿ ಕ್ಯಾನ್ಸರ್ ಅಂತ ಇದೆ, ಒಂದು ಮೆಡ್ಯುಲರಿ ಕ್ಯಾನ್ಸರ್ ಅಂತ ಇದೆ, ಇನ್ನೊಂದು ಲೈಕ್ ಏನಂತ ಹೇಳಿದ್ರೆ ಅನಾಪ್ಲಾಸ್ಟಿಕ್ ಕ್ಯಾನ್ಸರ್ ಅಂತ ಇದೆ. ಇದು ಏನಕ್ಕೆ ನಾನು ನಿಮಗೆ ಮುಖ್ಯವಾಗಿ ಹೇಳ್ತಿರೋದಂತ, ನಾನು ಮೊದಲನೇದು ಹೇಳಿದ್ನಲ್ಲ ಪ್ಯಾಪಿಲರಿ ಕ್ಯಾನ್ಸರ್ ಅಂತ, ಅದ್ರ ಪ್ರೋಗ್ನೋಸಿಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಪೇಷಂಟ್ ಆಲ್ಮೋಸ್ಟ್ 100% ಪ್ರಾಪರ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬದುಕ್ತಾರೆ. ಅದೇ ರೀತಿ ಅನಾಪ್ಲಾಸ್ಟಿಕ್ ಕ್ಯಾನ್ಸರ್ ಅಂತ ಏನಾದ್ರು ಬಂದರೆ ಅವರು 6 ತಿಂಗಳ ಕಾಲದ ಮೇಲೆ ಬದುಕೋಂಥ ಪ್ರಕ್ರಿಯೆ ಏನಿದೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಏನಕ್ಕೆ ಮುಖ್ಯ ಅಂದರೆ ಅಂಗ ಒಂದೇ ಥೈರಾಯ್ಡ್, ಬಟ್ ಕ್ಯಾನ್ಸರ್ ವಿಧ ಬೇರೆ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಟ್ರೀಟ್ಮೆಂಟ್ ಪ್ರೋಗ್ನೋಸಿಸ್ ಬೇರೆ ಆಗುತ್ತೆ. ಯಾರೋ ಒಬ್ರಿಗೆ ಥೈರಾಯ್ಡ್ ಕ್ಯಾನ್ಸರ್ ಬಂದರು, ಅವ್ರು ಬೇಗ ಸತ್ತೋದ್ರು, ನನಗೂ ಹಾಗೆ ಆಗುತ್ತೆ, ತಪ್ಪು. ಸೊ ಅದರದಲ್ಲೂ ವೇರಿಯೇಷನ್ ಇರುತ್ತೆ. ನೀವು ಅದನ್ನು ಯಾವ ವೆರೈಟಿ ಅಂತ ನೋಡಿಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್ ಆಧಾರ ಇರುತ್ತೆ. ಓಕೆ ಡಾಕ್ಟರ್, ಬಹಳಷ್ಟು ವಿಧಗಳನ್ನ ಹೇಳಿದ್ರಿ ನೀವು. ಕಾರಣಗಳನ್ನ ವಿವರಿಸೋದಾದ್ರೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಟೈಪ್ಸ್ ಅಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳನ್ನ ನಾವು ನೋಡಬಹುದು ಅಂತ. ಹೌದು ಮೇಡಮ್. ಯಾಕಂತ ಹೇಳಿದ್ರೆ ಇವಾಗ ನಾವು ಕ್ಯಾನ್ಸರ್ದನ್ನ ಕಾರಣಗಳನ್ನು ಲೀಸ್ಟ್ ಮಾಡ್ತಾ ಹೋಯ್ತಂತ ಹೇಳಿದ್ರೆ ಹಲವು ಕಾರಣಗಳಿದಾವೆ. ಆದರೆ ನಾನು ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಲ್ಲಿ ಇಂಪಾರ್ಟೆಂಟ್ ಕಾರಣಗಳನ್ನು ನಾನು ಮೇಯ್ನಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಟೊಬ್ಯಾಕೊ ಅಥವಾ ತಂಬಾಕು ಏನಿದೆ ಅದು. ಆಲ್ ಟೈಪ್ಸ್ ಆಫ್ ಟೊಬ್ಯಾಕೋದಲ್ಲಿ ಅಂದರೆ ಲೈಕ್ ನೀವು ಸ್ಮೋಕಿಂಗ್ ಇರ್ಬೋದು ಅಥವಾ ಚಿವೇಬಲ್ ಟೈಪ್ ಆಫ್ ಟೊಬ್ಯಾಕೊ, ದವಡೆಯಲ್ಲಿ ಟೊಬ್ಯಾಕೊ ಇಟ್ಕೊಳ್ಳೋವಂಥದ್ದು, ತಂಬಾಕು ಇಟ್ಕೊಳ್ಳೋವಂಥದ್ದು, ಇವೆಲ್ಲ ಕ್ಯಾನ್ಸರ್ಗಳಿಗೆ ಕಾರಣ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮಗೊಂದು ಮನೋಭಾವನೆ ಇರುತ್ತೆ, ನಾನು ಕ್ಯಾನ್ಸರ್ ಟೊಬ್ಯಾಕೊ ತಿಂದರೆ ಬರೀ ಶ್ವಾಸಕೋಶದ ಕ್ಯಾನ್ಸರ್, ಬಾಯಿನ ಕ್ಯಾನ್ಸರ್ ಅಷ್ಟೇ ಬರುತ್ತೆ ಅಂತ. ಅದು ತಪ್ಪು. ಅಷ್ಟೇ ಅಲ್ಲದೆ ಇಟ್ ಕ್ಯಾನ್ ಕಾಸ್ ಸ್ಟಮಕ್ ಕ್ಯಾನ್ಸರ್, ಇಟ್ ಕ್ಯಾನ್ ಕಾಸ್ ಕಿಡ್ನಿ ಕ್ಯಾನ್ಸರ್, ಇಟ್ ಕ್ಯಾನ್ ಕಾಸ್ ಬ್ಲಾಡರ್ ಕ್ಯಾನ್ಸರ್, ಇಟ್ ಕ್ಯಾನ್ ಕಾಸ್ 10 ಟೈಪ್ಸ್ ಆಫ್ ಕ್ಯಾನ್ಸರ್ ಅಪಾರ್ಟ್ ಫ್ರಮ್ ಓರಲ್. ಇದು ಬಾಯಿ ಮತ್ತು ಲಂಗ್ಸ್ ಬಿಟ್ಬಿಟ್ಟಿನ 10 ಅಲ್ವಾ
ಕ್ಯಾನ್ಸರ್ಗಳನ್ನು ಅದನ್ನು ಕಾಸ್ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಟೊಬ್ಯಾಕೊ ಒಂದರಲ್ಲೇ 70% ಕ್ಯಾನ್ಸರ್ ಕಾಸ್ ಮಾಡುವಂಥ ಅಂಶಗಳಿರುತ್ತೆ. ಫಾರ್ ಎನಿ ಗಿವನ್ ಪ್ರಾಡಕ್ಟ್ ಇಟ್ ಈಸ್ ಟೂ ಹೈ. ಸೊ ಇದು ಟೊಬ್ಯಾಕೊ. ನೆಕ್ಸ್ಟ್ ಕೆಮಿಕಲ್ ಫ್ಯಾಕ್ಟರ್ಸ್ ನಾವು ಬರೋದಿತ್ತಂತ ಹೇಳಿದ್ರೆ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಆಲ್ಕೋಹಾಲ್ ಮಿತ ಇತ್ತಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದೇ ತುಂಬ ಸೇವನೆ ಮಾಡೋದ್ರಿಂದ ಲಿವರ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಹಾಗೂ ಈ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಹೇಳಿದ್ರೆ ವೈರಾಣುಗಳು. ಇವಾಗ ಹೆಪಟೈಟಿಸ್ ಬಿ ವೈರಸ್ ಅಂತ ಹೇಳ್ತೀವಲ್ಲ, ಹೆಪಟೈಟಿಸ್ ಸಿ ವೈರಸ್ ಅಂತ, ಈ ವೈರಾಣುಗಳನ್ನು ಕ್ಯಾನ್ಸರ್ ಕಾಸ್ ಮಾಡುತ್ತೆ. ಹಾಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಏನು ಹೇಳ್ತೀವಿ, ದಟ್ ವಿಲ್ ಗಿವ್ ರೈಸ್ ಟು ಇದು ಸರ್ವೈಕಲ್ ಕ್ಯಾನ್ಸರ್. ಬರೀ ವೈರಸ್ ಅಷ್ಟೇ ಅಲ್ಲ, ಬ್ಯಾಕ್ಟೀರಿಯಾ, ಇದು ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಅಂತ ಏನಿದೆ, ದಟ್ ಕ್ಯಾನ್ ಗಿವ್ ರೈಸ್ ಟು ಲೈಕ್ ಸ್ಟಮಕ್ ಕ್ಯಾನ್ಸರ್. ಸೊ ಈವನ್ ಈ ವೈರಾಣುಗಳಿಂದನೂ ಕ್ಯಾನ್ಸರ್ ಬರೋಂಥ ಪಾಸಿಬಿಲಿಟೀಸ್ ಇದೆ. ಇವು ಮುಖ್ಯ ಕಾರಣಗಳು. ಅದೇ ರೀತಿ ಹೋಗೋದಿದ್ರೆ ಇವಾಗ ನನಗೆ ಎಷ್ಟೊಂದು ಪ್ರಶ್ನೆಗಳು ಕೇಳೋದು, ಸರ್ ಯಾಕೆ ಇಷ್ಟೊಂದು ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ. ಡಯಟರಿ ಅಂದರೆ ಲೈಕ್ ನಾವು ಏನು ಊಟ ಮಾಡ್ತೀವಿ ಅದೊಂದು, ಮತ್ತು ನಮ್ಮ ಲೈಫ್ ಸ್ಟೈಲ್. ಇವಾಗ ನಾವೆಲ್ಲ ಸಣ್ಣದಲ್ಲಿರಬೇಕಾದ್ರೆ ನಾವು ಏನಂತ ಹೇಳಿದ್ರೆ ಮನೆಯಲ್ಲಿ ತರಕಾರಿ ಮತ್ತು ಈ ನಾರಿನಂಶನ ಜಾಸ್ತಿ ತಿಂತಿದ್ವಿ. ಅವತ್ತಿನ ದಿವಸ ಹೋಗಿ ಅಂಗಡಿಯಲ್ಲಿ ತರಕಾರಿಗಳನ್ನು ತಂದು ಕುಕ್ ಮಾಡಿ ನಾವು ತಿಂತಿದ್ವಿ. ನೀವು ಇವಾಗ ನೋಡಿದ್ರೆ ಪ್ರೊಸೆಸ್ಡ್, ಪ್ಯಾಕ್ಡ್ ಮತ್ತು ಪ್ರಿಸರ್ವೇಟಿವ್ ಫುಡ್ಸ್ಗಳ ಸೇವನೆ ತುಂಬ ಅಂದರೆ ತುಂಬ ಜಾಸ್ತಿ ಆಗ್ತಿದೆ. ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದ್ದಾವೆ, ಅದ್ರದ್ದು ಮೇಲೆ ನಮ್ಮ ಇದ್ರ ಮೇಲೆ ಎಷ್ಟು ಪ್ರಭಾವ ಬೀಳುತ್ತೆ ನಮಗೆ ಅದು ಗೊತ್ತಿಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ರೀಸಿಂಗ್ ದ ಇನ್ಸಿಡೆನ್ಸ್ ಆಫ್ ದ ಕ್ಯಾನ್ಸರ್. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಲೈಕ್ ಇದು ಇತ್ತೀಚೆಗೆ ಬಂದಿರೋದು ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ನ್ಯಾಚುರಲಿ ಏನಾಗುತ್ತಂತ ಹೇಳಿದ್ರೆ ಇನ್ಸುಲಿನ್ ಅಂಶ ದೇಹದಲ್ಲಿ ಜಾಸ್ತಿ ಆಗುತ್ತೆ. ನಮಗೇನಂತ ಹೇಳಿದ್ರೆ ಇನ್ಸುಲಿನ್ ಅಂತ ಹೇಳಿದ್ರೆ ಬರೀ ಶುಗರ್ ಕಮ್ಮಿ ಮಾಡುತ್ತೆ ಅಂತ ಅಷ್ಟೇ ನಮಗೆ ಗೊತ್ತಿರೋದು. ಇಲ್ಲ, ದೇಹದ ಬೇರೆ ಬೆಳವಣಿಗೆಗಳಿಗೆ ಅಥವಾ ಸೆಲ್ಸ್ ಡಿವಿಷನಿಗೆ ಇನ್ಸುಲಿನ್ ತುಂಬ ಮುಖ್ಯ ಪಾತ್ರ ಮಾಡುತ್ತೆ. ಸೊ ಇವಾಗ ನಾವು ಹೆಚ್ಚು ಈ ಕಾರ್ಬೋಹೈಡ್ರೇಟ್ಸ್ನ ನಾವು ಜಾಸ್ತಿ ಸೇವನೆ ಮಾಡೋದ್ರಿಂದ ಏನಾಗುತ್ತಂತ ಹೇಳಿದ್ರೆ ಈ ಇನ್ಸುಲಿನ್ ಅಂಶ ದೇಹದಲ್ಲಿ ಜಾಸ್ತಿಯಾಗಿ ಇವನ್ ದಟ್ ಕ್ಯಾನ್ ಗಿವ್ ರೈಸ್ ಟು ಕ್ಯಾನ್ಸರ್. ಸೊ ಸೆಡೆಂಟರಿ ಲೈಫ್ ಸ್ಟೈಲ್ ಮತ್ತು ನಾವು ಹೆಚ್ಚು ಕೆಲಸ ಮಾಡದೇ ಇರೋವಂಥದ್ದು, ಈ ಥರ ಸೆಡೆಂಟರಿ ಲೈಫ್ ಸ್ಟೈಲ್ಸ್ ಇದ್ದಾಗ ನಮಗೆ ಈ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ರೇಡಿಯೇಷನ್ ಅಂತ ಹೇಳ್ತೀವಿ. ರೇಡಿಯೇಷನ್ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳಿರ್ಬೋದು ಅಥವಾ ಕಾಸ್ಮಿಕ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ದಿಸ್ ಆರ್ ನ್ಯಾಚುರಲಿ ಕಮಿಂಗ್ ರೇಡಿಯೇಷನ್ಸ್. ಅಪಾರ್ಟ್ ಫ್ರಮ್ ದಟ್ ಇದರಿಂದನೂ ಸ್ಕಿನ್ ಕ್ಯಾನ್ಸರ್ ಹಾಗೂ ಬೇರೆ ರೀತಿ ಕ್ಯಾನ್ಸರ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇವಾಗ ಲೈಕ್ ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಈಗ ಎಷ್ಟು ಜನರು CT ಸ್ಕ್ಯಾನಿಗೆ ಎಕ್ಸ್ಪೋಜರ್ ಆಗ್ತಾ ಇದ್ದಾರೆ, ಎಕ್ಸ್ರೇಗೆ ಎಕ್ಸ್ಪೋಜರ್ ಆಗ್ತಾ ಇದ್ದಾರೆ. ಸೊ ತುಂಬ ಅಂದರೆ ತುಂಬ ಎಕ್ಸ್ಪೋಸ್ ಆಗಿರೋದ್ರಿಂದ ಅದು ಸಣ್ಣ ಮಟ್ಟಿಗೆ ಕ್ಯಾನ್ಸರಿಗೆ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಯಾಕಂದರೆ ದೇ ಆರ್ ನಥಿಂಗ್ ಬಟ್ ರೇಡಿಯೇಷನ್ಸ್. ಸೊ ಇವೆಲ್ಲ ಕಾರಣಗಳು, ಇವೆಲ್ಲ ನಾನು ಹೇಳಿರೋದೆಲ್ಲ ಮುಖ್ಯವಾದ ಕಾರಣಗಳು. ಇನ್ನೊಂದೇನಂತ ಹೇಳಿದ್ರೆ ಈಗ ಅಮೇರಿಕಾದಲ್ಲಿ ಯಾರು ರೆಡ್ ಮೀಟನ್ನು ತಿಂತಾರೆ ಅವರಿಗೆ ಕರುಳಿನ ಕ್ಯಾನ್ಸರ್ ಜಾಸ್ತಿ ಬರುತ್ತೆ ಅಂತ ಒಂದು ಇದಿತ್ತು. ಯಾಕಂದರೆ ಇಟ್ ಈಸ್ ನೋನ್ ಫ್ಯಾಕ್ಟ್, ರೆಡ್ ಮೀಟ್ ಈಸ್ ನೋನ್ ಟು ಕಾಸ್ ಕೊಲಾನ್ ಕ್ಯಾನ್ಸರ್ ಅಂತ. ಆದರೆ ಇನ್ನೊಂದು ಮುಖ್ಯ ಅಂಶ ಏನಂತ ಹೇಳಿದ್ರೆ ಮಾಂಸ ಬಲಿಲಿ ಅಂತ ಅವರು ಅನಬೋಲಿಕ್ ಸ್ಟೀರಾಯ್ಡ್ಸ್ನ ಇಂಜೆಕ್ಟ್ ಮಾಡ್ತಾಯಿದ್ರು. ಆವಾಗ ರಿಟ್ರೋಸ್ಪೆಕ್ಟಿವ್ ಆಗಿ ಅದೇನಾಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ಯಾರು ಸೇವನೆ ಮಾಡಿದ್ರು ಆ ಸ್ಟಡಿದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ದುಪ್ಪಟ್ಟು ಇನ್ಕ್ರೀಸ್ ಆಗೋಂಥ ಚಾನ್ಸಸ್ ಇರ್ತಿತ್ತು. ಬಿಕಾಸ್ ಅನಬೋಲಿಕ್ ಸ್ಟೀರಾಯ್ಡ್ಸ್ ಅದು ಮಾಂಸದಲ್ಲಿದ್ದು ವಾಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಎಸ್ಟ್ರೋಜನ್ ಇನ್ ದ ಹ್ಯೂಮನ್ ಪಾಪ್ಯುಲೇಷನ್. ಸೊ ಹೀಗೆ ಹಲವಾರು ಕಾರಣಗಳಿದೆ. ಇವಾಗ ನಾನು ನಿಮಗೆ ಹೇಳಿದೆ ದಿಸ್ ಈಸ್ ಓನ್ಲಿ ಟಿಪ್ ಆಫ್ ದ ಐಸ್ಬರ್ಗ್. ಎಷ್ಟೊಂದು ಕಾರಣಗಳಿದೆ, ಮುಖ್ಯವಾದ ಕಾರಣಗಳನ್ನು ನಮ್ಮ ಮುಂದೆ ತಿಳಿಸಿದ್ದೀನಿ. ಓಕೆ ಡಾಕ್ಟರ್, ಇನ್ನು ಈ ಜನರೇಷನ್ಗೆ ಸರಿಯಾಗಿ ನೀವು ಹೇಳೋದಾದ್ರೆ ಯಾವ ವಯಸ್ಸಿನವರೆಗೂ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳ್ತಾರೆ, ಏಜ್ ಲಿಮಿಟ್ ಬಗ್ಗೆ? ಹಾಂ ಮೇಡಮ್, ಅಂದರೆ ಲೈಕ್ ಎಲ್ಲ ವಯಸ್ಸಿನ ವರ್ಗದವರಿಗೂ ಕ್ಯಾನ್ಸರ್ ಬರ್ಬೋದು. ಆದರೆ ನಮಗೆ ಏನು ಗೊತ್ತಿರಬೇಕಂತ ಹೇಳಿದ್ರೆ ಕೆಲವೊಂದು ವಯಸ್ಸಿನಲ್ಲಿ ಕೆಲವೊಂದು ಕ್ಯಾನ್ಸರ್ ಕಾಮನ್ ಇರುತ್ತೆ. ಹುಟ್ಟಿದ ಮಗುವಿಂದ 20 ವರ್ಷದ ಕಾಲ ಲ್ಯುಕೇಮಿಯಾಸ್ ಅಂತ ಹೇಳ್ತೀವಿ, ಏನು ನಾವು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಥವಾ ವಿಲ್ಮ್ಸ್ ಟ್ಯೂಮರ್ ಅಂತ ಕಿಡ್ನಿಲಿ ಬರೋ ಅಂಥದ್ದು, ಇದು ತುಂಬ ಕಾಮನ್ ಇರುತ್ತೆ. ಅದೇ ರೀತಿ ನಾವೇನಾದ್ರೂ 20ರಿಂದ ಒಂದು 40 ವರ್ಷ 50 ವರ್ಷಕ್ಕೆ ನಾವೇನಾದ್ರೂ ಯೋಚನೆ ಮಾಡೋದು ಹೋಯ್ತು ಅಂತ ಹೇಳಿದ್ರೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇರ್ಬೋದು, ಅದೇ ರೀತಿ ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಲಿಂಫೋಮಾಸ್ ಮತ್ತು ಲ್ಯುಕೇಮಿಯಾಸ್ ಅಂತ ಹೇಳ್ತೀವಿ. ಸೊ ಈ ಥರ ಕ್ಯಾನ್ಸರ್ಗಳು ಕಾಮನ್ ಇರುತ್ತೆ. ಅದೇ 60 ವರ್ಷದ ವಯಸ್ಪಟ್ಟಿಗೆ ಸರ್ವೇ ಸಾಮಾನ್ಯ ಎಲ್ಲ ಕ್ಯಾನ್ಸರ್ಗಳೂ ಬರ್ತವೆ. ಆದರೆ ಇತ್ತೀಚೆಗೆ ನಾನು ಇಷ್ಟೋ ತನಕ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಡಯಟ್ರಿ ಫ್ಯಾಕ್ಟರ್ಸ್ ಮತ್ತು ಇದರದ್ದೆಲ್ಲ ವೇರಿಯೇಷನ್ ಆಗಿರೋದ್ರಿಂದ ನಾವು ಇತ್ತೀಚಿನ ದಿನಗಳು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಏನಿದೆ 60 ವರ್ಷದಿಂದ ಈಗ ನಾವು ಏನು 60 ವರ್ಷದಲ್ಲಿ ನೋಡ್ತಿದ್ವಿ ಅದನ್ನು 50 ವರ್ಷಕ್ಕೆ 50 ವರ್ಷ 40 ವರ್ಷಕ್ಕೆ ಬರ್ತಿದ್ವಿ. ನಾವಿವಾಗ MBBS ಮಾಡಬೇಕಾದ್ರೆ ಒಂದು ಗಂಟು ಬಂದು ನಾವು ಯಾರು 40 ವರ್ಷದವರಿಗೆ ಇದು ಕ್ಯಾನ್ಸರ್ ಅಂತ ನಾವೇನಾರು ಹೇಳಿದರೆ ನಮ್ಮನ್ನು ಫೇಲ್ ಮಾಡ್ತಿದ್ರು ಅವಾಗ. ಈಗ ಆ ಥರ ಇಲ್ಲ, ಬಿಕಾಸ್ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ even in younger populations.
ಓಕೆ ಡಾಕ್ಟರ್, ಇನ್ನು ಮುಖ್ಯವಾಗಿ ಇದರ ಲಕ್ಷಣಗಳನ್ನ ಹೇಳೋದಾದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದಾದ ನಂತರ ಯಾವ ರೀತಿಯಾಗಿ ಲಕ್ಷಣಗಳಲ್ಲಿ ಬದಲಾವಣೆ ಆಗುತ್ತೆ, ಹೇಗಿರುತ್ತೆ? ಯಾ ಮೇಡಮ್, ಅದನ್ನು ಸೆಗೈನ್ ಅದು ಸಿಂಪ್ಟಮ್ಸ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ಎಲ್ಲಿ ಕ್ಯಾನ್ಸರ್ ಇದೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಏನಾದ್ರು ಬ್ರೈನಲ್ಲಿ ಇತ್ತಂತ ಹೇಳಿದ್ರೆ ವಾಂತಿ ಆಗೋವಂಥದ್ದು, ತಲೆನೋವು ಆಗೋವಂಥದ್ದು ಇರುತ್ತೆ. ಬಾಯಿ ಕ್ಯಾನ್ಸರ್ ಇತ್ತಂತ ಹೇಳಿದ್ರೆ ಅವರಿಗೆ ಉಣ್ಣಿರೋ ಅಂಥದ್ದು, ರಕ್ತ ಬ್ಲೀಡಿಂಗ್ ಆಗೋದು, ಮುಟ್ಟಿದ್ರೆ ಬ್ಲೀಡಿಂಗ್ ಆಗೋ ಅಂಥದ್ದು ಇರುತ್ತೆ. ಅದೇ ಅನ್ನನಾಳದ ಕ್ಯಾನ್ಸರ್ ಇತ್ತಂತ ಹೇಳಿದ್ರೆ ತಿಂದಾಗ ಅವರಿಗೆ ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ. ಅದೇ ಶ್ವಾಸಕೋಶದ ಕ್ಯಾನ್ಸರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅವರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಇರುತ್ತೆ. ಮತ್ತು ಏನಂತ ಹೇಳಿದ್ರೆ ಉಪ್ಸ ಬರೋ ಅಂಥದ್ದು, ಕೆಮ್ದಾಗ ರಕ್ತ ಬರೋ ಅಂಥದ್ದು, ಕೆಮ್ಮು 1 ತಿಂಗಳು ಮೇಲಿರೋ ಅಂಥದ್ದು, ಕೆಮ್ಮು ಕಮ್ಮಿನೇ ಆಗಲ್ಲ, ಕೆಮ್ತಾ ಇರ್ತಾರೆ, ಕೆಮ್ಮು ಕಮ್ಮಿನೇ ಆಗಲ್ಲ, ಇದು ಶ್ವಾಸಕೋಶದ್ದಿರುತ್ತೆ. ಅದೇ ನಾವು ಸ್ಟಮಕ್ ಕ್ಯಾನ್ಸರಿಗೆ ಏನಾದ್ರು ಹೋಗೋದಿತ್ತಂತ ಹೇಳಿದ್ರೆ ಹೊಟ್ಟೆ ನೋವು, ವಾಂತಿ ಆಗೋಂಥದ್ದು, ರಕ್ತದ ವಾಂತಿ ಆಗೋಂಥದ್ದು. ಲಿವರ್ ಕ್ಯಾನ್ಸರ್ ಇತ್ತಂತ ಹೇಳಿದ್ರೆ ಹೊಟ್ಟೆಯಲ್ಲಿ ನೀರು ತುಂಬ್ಕೊಳ್ಳೋ ಅಸೈಟಿಸ್ ಅಂತ ಹೇಳ್ತೀವಿ, ಅಂದರೆ ಕಾಮನ್ ಟರ್ಮ್ಸಲ್ಲಿ ಹೊಟ್ಟೆಯಲ್ಲಿ ನೀರು ತುಂಬ್ಕೊಳ್ಳೋ ಅಂಥದ್ದು. ಅದೇ ಕಿಡ್ನಿದು ಮತ್ತು ಬ್ಲ್ಯಾಡರ್ ಕ್ಯಾನ್ಸರ್ ಏನಾದ್ರು ಇತ್ತಂತ ಹೇಳಿದ್ರೆ ಮೂತ್ರದಲ್ಲಿ ರಕ್ತ ಹೋಗೋ ಅಂಥದ್ದು. ಆಮೇಲೆ ನೆಕ್ಸ್ಟು ಉರಿ ಬರೋ ಅಂಥದ್ದು. ಅದೇ ರೀತಿ ಇವಾಗ ಕರಳು ಕ್ಯಾನ್ಸರ್ ಹೋಗುತ್ತಂತ ಹೇಳಿದ್ರೆ ಹೊಟ್ಟೆ ಉಬ್ರಿಸ್ಕೊಳ್ಳೋದು, ಅದಾದಮೇಲೆ ಕಕ್ಕಸಿಗೆ ಹೋಗ್ಬೇಕಾದ್ರೆ ರಕ್ತ ಹೋಗೋ ಅಂಥದ್ದು. ಅದೇ ಇವಾಗ ಲೈಕ್ ಇದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಹೆಚ್ಚು ರಕ್ತಸ್ರಾವ ಆಗೋ ಅಂಥದ್ದು. ಅದೇ ರೀತಿ ಓವೇರಿಯನ್ ಕ್ಯಾನ್ಸರ್ ಇತ್ತಂತ ಹೇಳಿದ್ರೆ ಹೊಟ್ಟೆ ಉಬ್ರಿಸ್ಕೊಳ್ಳೋದು ಅಂತ, ಹೊಟ್ಟೆಯಲ್ಲಿ ಗಂಟು ಸಿಗೋ ಅಂಥದ್ದು, ಅಲ್ಲೂ ನೀರು ಶೇಖರಣೆ ಆಗೋಂಥದ್ದು. ಇವೆಲ್ಲ ಸರ್ವೇಸಾಮಾನ್ಯ ಲಕ್ಷಣಗಳು. ಮೂಳೆ ಕ್ಯಾನ್ಸರ್ ಇತ್ತಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಅವರಿಗೆ ಬೆನ್ನೋವು ಬರುತ್ತೆ. ಬೆನ್ನೋವು ಅಂದರೆ ತುಂಬ ವಿಪರೀತ, ಬೇರೆ ಎಲ್ಲ ಯಾವ್ಯಾವ ಮೂಳೆ ಇರುತ್ತೆ ಅಲ್ಲಿ ಬೆನ್ನೋವು ಬರುತ್ತೆ. ಅದೇ ರೀತಿ ಈ ಸ್ನಾಯು ಕ್ಯಾನ್ಸರ್ಗಳಿತ್ತಂತ ಹೇಳಿದ್ರೆ ಅದು ಗಂಟಿರುತ್ತೆ ಮತ್ತು ಆ ಗಂಟು ನೋವಲ್ಲ. ಸೇಮ್ ವಿತ್ ಬ್ರೆಸ್ಟ್ ಕ್ಯಾನ್ಸರ್ ಆಲ್ಸೋ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎದೆಯಲ್ಲಿ ಗಂಟಿರುತ್ತೆ, ಅದು ನೋವಿರಲ್ಲ. ಅದಾದಮೇಲೆ ನೆಕ್ಸ್ಟು ಇವಾಗ ಲೈಕ್ ನಿಪ್ಪಲ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಬ್ಲೀಡಿಂಗ್ ಡಿಸ್ಚಾರ್ಜ್ ಆಗೋಂಥದ್ದು, ಅಥವಾ ಸ್ಕಿನ್ ಅದ್ರ ಮೇಲಿರೋಂಥ ಸ್ಕಿನ್ ಅಲ್ಸರೇಷನ್ ಆಗೋಂಥದ್ದು. ಇವೆಲ್ಲ ಬಂದ್ಬಿಟ್ಟು ಕ್ಯಾನ್ಸರ್ದ ಲಕ್ಷಣಗಳು. ಬಟ್ ಮುಖ್ಯವಾಗಿ ನಾನು ಇನ್ನೊಂದು ಏನು ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದ್ರೆ, ಸರ್ ಇಷ್ಟೆಲ್ಲ ಲಕ್ಷಣಗಳಿದ್ದರೆ ಯಾಕೆ ಕ್ಯಾನ್ಸರ್ ಡಿಟೆಕ್ಟ್ ಆಗಲ್ಲ ಅಂತ ಎಲ್ಲ ಕೇಳ್ತಾರೆ. ಅದು ದುರದೃಷ್ಟ ಅಂದರೆ ಏನಂದ್ರೆ ಮೇಡಮ್, ಕ್ಯಾನ್ಸರಲ್ಲಿ ನೋವು ಇರುವುದಿಲ್ಲ. ಇವಾಗ ಕ್ಯಾನ್ಸರಲ್ಲಿ ಬೇರೆದ್ರಲ್ಲಿ ಯಾರೇ ಇದಾದ್ರೂ ಡಾಕ್ಟರ್ ಹತ್ರ ಬರಬೇಕಂದ್ರೆ ನೋವು ಇರಬೇಕು, ಕ್ಯಾನ್ಸರಲ್ಲಿ ನೋವು ಇರೋದಿಲ್ಲ. ಸೊ ಅವರಿಗೆ ಸ್ಟೇಜ್ 1ನಲ್ಲಿ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಇರಲ್ಲ. ಮೋಸ್ಟ್ ಆಫ್ ದ ಟೈಮ್ ಸ್ಟೇಜ್ 1ನಲ್ಲಿ ಡಿಟೆಕ್ಟ್ ಆಗೋ ಪೇಷಂಟ್ಸ್ ಆ ಸ್ಟೇಜಲ್ಲಿ ಡಿಟೆಕ್ಟ್ ಆದರೆ ಇಟ್ ಈಸ್ ಈಸಿಲಿ ಕ್ಯೂರೇಬಲ್. ಅದು ಬೇರೆ ಏನೋ ಅವ್ರು ಟೆಸ್ಟ್ ಮಾಡ್ಕೊಳ್ಳೋಕೆ ಹೋದಾಗ ಅದನ್ನು ಕಂಡುಹಿಡಿತಾರೆ ಹೊರತು ಪರ್ಸೆ ಸ್ಟೇಜ್ 1ಗೆ ನನಗೆ ಕ್ಯಾನ್ಸರ್ ಇದೆ ಅಂತ ಬರೋಂಥದ್ದು, ಅಂದರೆ ಹೊರ್ಗಡೆ ಕಾಣಿಸೋಂಥ ಕ್ಯಾನ್ಸರ್ ಬಿಟ್ಟರೆ, ಚರ್ಮದ್ದು ಮತ್ತು ಈ ಥರದ್ದು ಬಿಟ್ಟರೆ ಸ್ಟೇಜ್ 1ನಲ್ಲಿ ನಮಗೆ ಬರೋಂಥ ಕೇಸಸ್ ತುಂಬ ಕಮ್ಮಿ. ಬಿಕಾಸ್ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಸಿಂಪ್ಟಮ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟೇಜ್. ಎಸ್, ಅದನ್ನೇ ಮುಖ್ಯವಾಗಿ ಕೇಳಬೇಕು. ಪ್ರಾಥಮಿಕ ಹಂತದಲ್ಲಿ ಹೇಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಗೆ ನನಗೆ ಕ್ಯಾನ್ಸರ್ ಬಂದಿದೆ ಅಂತ, ಜೊತೆಗೆ ಯಾವ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ? ಇದೊಂದು ತುಂಬ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ನಾನು ಏನು ಉತ್ತರ ಪಡ್ತೀನಿ ಅಂದರೆ, ಎಲ್ಲ ಕ್ಯಾನ್ಸರ್ಗಳಿಗೆ ಈ ಸೌಲಭ್ಯ ಅವೈಲಬಲ್ ಇಲ್ಲ. ಇವಾಗ ನಾವು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಇವಾಗ ಒಂದು ಒಳ್ಳೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿದ್ರೆ ಅದು ಎಲ್ಲ ಕಡೆ ಸಿಗಬೇಕು, ಮತ್ತು ಪೇಷಂಟಿಗೆ ಜಾಸ್ತಿ ಅದು ಏನಂತ ಹೇಳಿದ್ರೆ ಖರ್ಚಾಗಬಾರ್ದು. ಆಮೇಲೆ ನೆಕ್ಸ್ಟು ಈಸಿಯಾಗಿ ಮಾಡೋ ಅಂಥದ್ದು ಇರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಬ್ರೆಸ್ಟ್ ಕ್ಯಾನ್ಸರ್ದೇನಾರು ನಾವು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇವಾಗ ನಿಮಗೆ ಗೊತ್ತಿರೋಂಗೆ ಮ್ಯಾಮೋಗ್ರಫಿ ಅಂತ ಇದೆ. ಮ್ಯಾಮೋಗ್ರಫಿ ಅಥವಾ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಅಲ್ಟ್ರಾಸೋನೋ ಮ್ಯಾಮೋಗ್ರಫಿ ಅಂತ ಇದೆ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮೇಡಮ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ನಾನು ಹೇಳ್ದಂಗೆ 50 ವರ್ಷದ ಮೇಲೆ ಅದು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಸರ್ವೇಸಾಮಾನ್ಯ 40ರಿಂದ 45 ವರ್ಷದ ಮೇಲೆ ಎಲ್ಲ ನಾರ್ಮಲ್ ಪಾಪ್ಯುಲೇಷನ್ನ, ಎಂಟೈರ್ ನಾರ್ಮಲ್ ಪಾಪ್ಯುಲೇಷನ್ನ ವರ್ಷಕ್ಕೊಂದ್ಸತಿ ಬಂದು ನೀವು ಈ ಮ್ಯಾಮೋಗ್ರಫಿ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ಆರ್ ಗೋಯಿಂಗ್ ಟು ಪಿಕ್ ದಟ್ ಪರ್ಟಿಕ್ಯುಲರ್ ಕ್ಯಾನ್ಸರ್ ಇನ್ ಎ ವೆರಿ ಅರ್ಲಿ ಸ್ಟೇಜ್. ಸೊ ಇದು ಬ್ರೆಸ್ಟ್ ಕ್ಯಾನ್ಸರ್ ಒಂದಕ್ಕೆ ಸ್ಥಿಮಿತ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಅದೇ ರೀತಿ ಸರ್ವೈಕಲ್ ಕ್ಯಾನ್ಸರಿಗೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ, ಅದನ್ನು ಇಟ್ ಈಸ್ ಅವೈಲಬಲ್ ಎವ್ರಿವೇರ್. ಅದಾದಮೇಲೆ ನೆಕ್ಸ್ಟು ಇಟ್ ಈಸ್ ಫ್ರೀಲಿ ಡನ್ ಇನ್ ದ ಎಂಟೈರ್ ಕಮ್ಯುನಿಟಿ. ಮತ್ತು ಇವಾಗ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಕೆಲವೊಂದು ನೆಕ್ಸ್ಟ್ ವೆರೈಟಿ ಟೆಸ್ಟ್ಗಳಿಗೆ ಹೋಗೋದಿದ್ರೆ ಕರುಳಿನ ಕ್ಯಾನ್ಸರ್ ಅಥವಾ ಕೊಲಾನ್ ಕ್ಯಾನ್ಸರ್ ಅಥವಾ ಸ್ಟಮಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸ್ಕ್ರೀನಿಂಗ್ ಹೆಂಗೆ ಮಾಡಬೇಕಾಗುತ್ತೆ, ವಿ ಹ್ಯಾವ್ ಟು ಡೂ ಎಂಡೋಸ್ಕೋಪಿ, ವಿ ಹ್ಯಾವ್ ಟು ಡೂ ಕೊಲೋನೋಸ್ಕೋಪಿ. ಅದು ಏನಂತ ಹೇಳಿದ್ರೆ ಇಟ್ ಈಸ್ ಎ ಇನ್ವೇಸಿವ್ ಪ್ರೊಸೀಜರ್. ಅವರಿಗೆ ನೋವು ಆಗುತ್ತೆ, ಅನಸ್ತೇಷಿಯಾ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಏನಾದ್ರೂ ಪೆಕ್ಯುಲಿಯರ್ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಫ್ಯಾಮಿಲಿಯಲ್ಲಿ ಕೊಲಾನ್ ಕ್ಯಾನ್ಸರ್ ಇತ್ತಂತ ಹೇಳಿದ್ರೆ, ಯಾರಿಗಾರು ಒಬ್ರಿಗಿದ್ರೆ ಅವರ ಸಂಬಂಧಿಕರಿಗೆ ನಾವು ಇದನ್ನು ಅಡ್ವೈಸ್ ಮಾಡ್ತೀವಿ. 5 ವರ್ಷಕ್ಕೊಂದ್ಸತಿ ನೀವು ಕೊಲೋನೋಸ್ಕೋಪಿ ಮಾಡಿಸ್ಕೊಳ್ಳಿ, ಹಾಗೆ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ ನಾವು ಅದನ್ನು ಹೇಳ್ತೀವಿ. ಅದೇ ರೀತಿ ನೆಕ್ಸ್ಟ್ ಬರೋದಿತ್ತಂತ ಹೇಳಿದ್ರೆ, ಇನ್ನೊಂದು ವೆರೈಟಿದಲ್ಲಿ ಇವಾಗ ನಾನು ಹೇಳ್ದಂಗೆ ನಿಮಗೆ ಸ್ಮೋಕಿಂಗ್ ಶೇಕಡ 70 to 80% ಲಂಗ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ನಮಗೆ ಗೊತ್ತು. ಸೊ ಯಾರ್ಯಾರು ಸ್ಮೋಕರ್ಸ್ ಇದ್ದಾರೆ, ಈ ಒಂದು 15 ವರ್ಷ 20 ವರ್ಷದಿಂದ ತುಂಬ ಸ್ಮೋಕಿಂಗ್ ಮಾಡಿರೋರಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಲೋ ಡೋಸ್ CT ಸ್ಕ್ಯಾನ್ ಅಂತ ಹೇಳ್ತೀವಿ. ಅದನ್ನು ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಏನಾದ್ರೂ ಅರ್ಲಿ ಸ್ಟೇಜಲ್ಲಿ ಇದ್ದರೆ, ಕ್ಯಾನ್ಸರ್ಗಳೇನಾದ್ರು ಇದ್ದರೆ ಅದನ್ನು ನಮಗೆ ಹುಡ್ಕೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ವಿ ಅಡ್ವೈಸ್ ಲೋ ಡೋಸ್ CT ಸ್ಕ್ಯಾನ್.
ಸೊ ಇಟ್ ಈಸ್ ಎ ವೆರಿ ಬ್ರಾಡ್ ಟಾಪಿಕ್. ಇದರದಕ್ಕೆ ಸಂಕ್ಷಿಪ್ತ ಮಾಡೋದಿತ್ತಂತ ಹೇಳಿದ್ರೆ ದೇರ್ ಆರ್ ಟೆಸ್ಟ್ ವೇರ್ ವಿಚ್ ವಿ ಕ್ಯಾನ್ ಯೂಸ್ ಟು ಡಯಾಗ್ನೋಸ್ ಅಟ್ ಎ ವೆರಿ ಅರ್ಲಿ ಸ್ಟೇಜ್. ಎಸ್ ಡಾಕ್ಟರ್, ಇವಾಗಲೇ ಕ್ಯಾನ್ಸರ್ ಬಗ್ಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ ಸ್ಟೇಜಸ್ಗಳ ಬಗ್ಗೆ, ಯಾವ ಸ್ಟೇಜಲ್ಲಿ ಇದೆ ಅನ್ನೋದಾಗಿ. ಸೊ ಅದು ಹೇಗೆ ಗೊತ್ತಾಗುತ್ತೆ, ಇದನ್ನು ಕೂಡ ಡಾಕ್ಟರಿಂದ ತಿಳ್ಕೊಳ್ಳೋಣ. ಡಾಕ್ಟರ್ ಅಲ್ಲಿ ಬಹಳ ವಿವರವಾಗಿ ಹೇಳ್ತಾ ಇದ್ರಿ, ಬಹಳಷ್ಟು ಟೈಪ್ಸ್ಗಳಿದ್ದಾವೆ. ಸೊ ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಕೇಳೋದಂತ ಹೇಳಿದ್ರೆ, ಕೇಳಿರ್ತೀವಿ ಕ್ಯಾನ್ಸರ್ನಲ್ಲಿ ಸ್ಟೇಜಸ್ಗಳಿರುತ್ತಂತೆ, ಲಾಸ್ಟ್ ಸ್ಟೇಜಲ್ಲಿ ಇದ್ದಾರೆ, ಫಸ್ಟ್ ಸ್ಟೇಜಲ್ಲಿ ಇದ್ದಾರೆ ಅನ್ನುವಂಥದ್ದು. ಹೇಗೆ ಗೊತ್ತಾಗುತ್ತೆ, ಇದನ್ನು ಹೇಗೆ ಡಿಟೆಕ್ಟ್ ಮಾಡ್ಬೋದು ಅಂತ? ಹಾಂ ಮೇಡಮ್, ಫಸ್ಟ್ ನಾನು ಬ್ರೀಫ್ ಆಗಿ ಸ್ಟೇಜಿಂಗ್ ಅಂದರೆ ಏನಂತ ಹೇಳ್ತೀನಿ, ಒಂದು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್, ಈಗ ಕ್ಯಾನ್ಸರ್ ಏನಾದ್ರೂ ಒಂದು ಅಂಗದ ಒಂದು ಭಾಗದಲ್ಲಿ ಏನಾರು ಇತ್ತಂತ ಹೇಳಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಕರುಳಿನ ಒಂದು ಭಾಗದಲ್ಲಿ ಇತ್ತಂತ ಹೇಳಿದ್ರೆ, ಅದನ್ನು ಇದು ವೆರಿ ಸಂಕ್ಷಿಪ್ತವಾಗಿ ನಾನು ಹೇಳ್ತಿರೋದು, ಇದರಲ್ಲಿ ಇನ್ನೂ ವೇರಿಯೇಷನ್ಸ್ ಇದ್ದಾವೆ, ಅದನ್ನು ಸ್ಟೇಜ್ 1 ಅಂತ ಹೇಳ್ತೀವಿ. ಏನಾರು ಆ ಕ್ಯಾನ್ಸರ್ ಆ ಅಂಗದ ಮೋಸ್ಟ್ ಆಫ್ ದ ಪೋರ್ಷನ್ನ ಆವರಿಸ್ಕೊಂಡಿದ್ರೆ ಅದನ್ನು ನಾವು ಸ್ಟೇಜ್ 2 ಅಂತ ಹೇಳ್ತೀವಿ. ಸ್ಟೇಜ್ 3 ಅಂತ ಹೇಳಿದ್ರೆ ಆ ಅಂಗ ಬಿಟ್ಟು ಸುತ್ತದಲ್ಲಿ ಶೀತದ ಗಂಟು ಅಥವಾ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಅದಕ್ಕೇನಾರು ಹರಡಿತ್ತಂತ ಹೇಳಿದ್ರೆ ಯೂಶಲಿ ಇಟ್ ಕ್ಯಾನ್ ಬಿ ಟೇಕನ್ ಆಸ್ ಸ್ಟೇಜ್ 3. ಸ್ಟೇಜ್ 4 ಅಂತ ಹೇಳಿದ್ರೆ ಇವಾಗ ಹೇಗಾಗುತ್ತೆ ಅಂತ ಹೇಳಿದ್ರೆ, ಸ್ಟೇಜ್ 4ಅಲ್ಲಿ ಬರೀ ಈ ಆರ್ಗನಿಗಲ್ಲ, ಇದನ್ನು ಬಿಟ್ಟು ನಾವು ಬೇರೆ ಜಾಗಕ್ಕೂ ಅದು ಹರಡಿರುತ್ತೆ. ಇವಾಗ ಲೈಕ್ ಇದನ್ನು ಡಯಾಗ್ನೋಸಿಸ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಯೂಶಲಿ ಇವಾಗ ಕರುಳಿನ ಕ್ಯಾನ್ಸರಲ್ಲಿ ಅದರದ್ದು ನೋಡಬೇಕು ಅಂತ ಹೇಳಿದ್ರೆ ಫಸ್ಟ್ ಎಂಡೋಸ್ಕೋಪಿ ಮಾಡ್ತೀವಿ. ಎಂಡೋಸ್ಕೋಪಿ ಮಾಡಿದಾಗ ಅಥವಾ ಕೊಲೊನೋಸ್ಕೋಪಿ ಮಾಡಿದಾಗ ನಮಗೆ ಆ ಕ್ಯಾನ್ಸರ್ ಎಷ್ಟು ದೂರದಲ್ಲಿದೆ, ಎಷ್ಟು ಉದ್ದ ಇದೆ, ಎಷ್ಟು ಸರೌಂಡಿಂಗ್ ಇದೆ, ಮತ್ತು ನಮಗೆ ಬಯೋಪ್ಸಿ ತೊಗೊಳೋದ್ರಲ್ಲೂ ಹೆಲ್ಪ್ ಆಗುತ್ತೆ. ಬಟ್ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಂದರೆ ನಾವು ಬರೀ ಒಳಗಡೆ ಅಷ್ಟೇ ನೋಡ್ತೀವಿ, ಹೊರ್ಗಡೆ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಹೆಲ್ಪ್ ಮಾಡೋಕ್ಕೆ ಬರೋಂಥದ್ದೇನೆ CT ಸ್ಕ್ಯಾನ್ ಅಥವಾ ನಾವು MRI ಅಂತ ಹೇಳ್ತೀವಿ. ಈ CT ಸ್ಕ್ಯಾನ್ ಮತ್ತು MRIದಲ್ಲಿ ಆ ಆರ್ಗನ್ ಬಿಟ್ಟು ಹೊರ್ಗಡೆ ಹೋಗಿದ್ರೆ, ಸುತ್ತಮುತ್ತ ನಾನು ಲಿಂಫ್ ನೋಡ್ಸ್ ಹೇಳಿದರೆ ಅದಕ್ಕೇನಾದ್ರು ಹೋಗಿದ್ರೆ, ಅದನ್ನು ಬಿಟ್ಟು ಡಿಸ್ಟೆಂಟ್ ಆರ್ಗನ್ಟಿಗೆ ಏನಾದ್ರು ಸ್ಪ್ರೆಡ್ ಆಗಿದ್ರೆ ಆವಾಗ ನಾವು CT ಸ್ಕ್ಯಾನ್ ಅಥವಾ MRI ಮಾಡ್ತೀವಿ. CT ಸ್ಕ್ಯಾನ್ದ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಮೂಳೆಗೆ ಹರಡಿದಾಗ ಅದು ಪಿಕ್ ಮಾಡೋಂಥ ಚಾನ್ಸಸ್ ತುಂಬ ಜಾಸ್ತಿ. MRIದಲ್ಲಿ ಸ್ನಾಯುಗಳು ಮಾಂಸಖಂಡಗಳಿಗೆ ಹರಡಿದಾಗ ಅದು ಪಿಕ್ ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಇನ್ನೊಂದು ಇತ್ತೀಚೆಗೆ ಎಲ್ಲರೂ ಕೇಳೋಂಥದ್ದು, ಸರ್ PET CT ಸ್ಕ್ಯಾನ್ ಅಂದರೆ ಏನು, ಇದ್ರದ್ದು ಹೇಗೆ, ಇವು ಬೇರೆದ್ರಿಂದ ಹೇಗೆ ವಿಭಿನ್ನವಾಗಿರುತ್ತೆ, ಮತ್ತು ಈ PET CT ಸ್ಕ್ಯಾನ್ ಎಲ್ಲ ಕ್ಯಾನ್ಸರಿಗೂ ಮಾಡಿಸ್ಬೋದಾ ಅಂತ. PET CT ಸ್ಕ್ಯಾನ್ ಅಂದರೆ ಫಸ್ಟ್ ಇದು ಫ್ಲೂರೋಡಿಯಾಕ್ಸಿ ಗ್ಲೂಕೋಸ್ ಅಂತ ಹೇಳ್ಬಿಟ್ಟು ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಈ ಕ್ಯಾನ್ಸರ್ ಸೆಲ್ಸ್ ವಿಪರೀತವಾಗಿ ತಮ್ಮಲ್ಲಿ ಶೇಖರಣೆ ಮಾಡ್ತವೆ. ಸೊ ಇದನ್ನು ನಾವು ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಕ್ಯಾನಿಂಗಲ್ಲಿ ಆ ಇಮೇಜಸಲ್ಲಿ ಒಂಥರ ಲೈಟ್ ಬಲ್ಬ್ ಥರ ಕಾಣಿಸುತ್ತೆ. ಸೊ ಈ ಪ್ರಕ್ರಿಯೆಯಲ್ಲಿ ಕ್ಯಾನ್ಸರ್ ಮಿಸ್ ಆಗೋಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ. ಎಲ್ಲ ಪೇಷಂಟಿಗೂ PET CT ಸ್ಕ್ಯಾನ್ ಮಾಡಿಸ್ಬೋದಲ್ಲ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಪ್ರಾಬ್ಲಮ್ ಏನಂದರೆ ಎಲ್ಲ ಕ್ಯಾನ್ಸರ್ಗಳನ್ನು ಇದನ್ನು ಶೇಖರಣೆ ಮಾಡೋದಿಲ್ಲ. ಸೊ ದೇರ್ ಆರ್ ಗೈಡ್ಲೈನ್ಸ್, ಇಂತಿಂಥ ಕ್ಯಾನ್ಸರಿಗೆ ನೀವು PET CT ಸ್ಕ್ಯಾನ್ ಮಾಡಿಸ್ಬೋದು ಅಂತ. ಅಂಥ ಕ್ಯಾನ್ಸರಲ್ಲಿ ನಾವು ಈ ಮೆಟಾಸ್ಟಸಿಸ್ ಬೇರೆ ಕಡೆ ಹರಡಿದ್ದಕ್ಕೆ ಯಾವ ಹಂತದಲ್ಲಿದೆ ಅಂತ ನೋಡೋದಕ್ಕೆ ನಾವು PET CT ಸ್ಕ್ಯಾನ್ನ ಯೂಸ್ ಮಾಡ್ತೀವಿ. ಪತ್ತೆ ಹಚ್ಚೋದು ಹೇಗೆ ಅಂತ ಹೇಳಿದ್ರಿ ಡಾಕ್ಟರ್, ಇನ್ನು ಚಿಕಿತ್ಸಾ ವಿಧಾನವನ್ನು ವಿವರಿಸೋದಾದ್ರೆ ಯಾವ ರೀತಿಯಾಗಿರುತ್ತೆ? ಅದನ್ನು ಹೇಳ್ತೀನಿ ಮೇಡಮ್. ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಇವಾಗ ಊರ ಕಡೆ ಹೋಗ್ಬೇಕಾದ್ರೆ, ನಾವು ಮುಂಚೆ ನಾವೆಲ್ಲ ಇವಾಗ ರಜಾ ಬಂದಾಗ ಹಳ್ಳಿ ಕಡೆ ಹೋಗ್ಬೇಕಾದ್ರೆ ಒಂದು ಕಡೆ ಕಳೆ ಬಂದಿದ್ರೆ ಅದನ್ನು ಕೈಯಲ್ಲಿ ಕಿತ್ತಾಕ್ತಾ ಇದ್ರು. ಅದೇ ಗದ್ದೆ ಪೂರ್ತಿ ಕಳೆ ಇದ್ದರೆ ಐದರ್ ಅದನ್ನು ಔಷಧಿ ಹಾಕ್ತಾ ಇದ್ರು, ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಹಾಕಿ ಸುಡ್ತಾ ಇದ್ರು. ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಅಪ್ಲೈ ಆಗುತ್ತೆ. ಆಸ್ ಲಾಂಗ್ ಆಸ್ ದ ಕ್ಯಾನ್ಸರ್ ಈಸ್ ಕನ್ಫೈನ್ ಟು ಒನ್ ಪರ್ಟಿಕ್ಯುಲರ್ ಏರಿಯಾ, ಅವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಸರ್ಜರಿ ಮಾಡಿ ತೆಗೆದು ಹಾಕ್ತೀವಿ. ಅದೇ ಏನಾದ್ರೂ ಅದು ಬೇರೆ ಕಡೆ ಹರಡ್ಕೊಂಡಿದೆ ಅಂತ ಹೇಳಿದ್ರೆ ವಿ ಯೂಸ್ ಕೀಮೊಥೆರಪಿ ಅಥವಾ ರೇಡಿಯೇಷನ್ ಯೂಸ್ ಮಾಡ್ತೀವಿ. ಸರ್ ಇದು ಬರೀ ಈ ಟ್ರೀಟ್ಮೆಂಟಿಗೆ ನಿಮಗೆ ಬರೀ ಇಷ್ಟೇ ಸಾಕಾ, ಅಥವಾ ಲೈಕ್ ಏನಾದ್ರೂ ಇದ್ರದ್ದು ಕಾಂಬಿನೇಷನ್ ಏನಾದ್ರು ಯೂಸ್ ಮಾಡಬೇಕಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಸ್ಟೇಜಸ್ ಎಕ್ಸ್ಪ್ಲೇನ್ ಮಾಡಿದಂಗೆ, ಇವಾಗ ಸ್ಟೇಜ್ 1 ಇತ್ತು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಸರ್ಜರಿನೇ ಪ್ರಿಫರ್ ಮಾಡ್ತೀವಿ ಮೇಡಮ್. ಆದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಗಂಟ್ಲು ಕ್ಯಾನ್ಸರ್ ಇರುತ್ತೆ ಅಂತ ಹೇಳಿ ಅಲ್ಲಿ ನಾವು ಹೋಗಿ ಸರ್ಜರಿ ಮಾಡೋದು ಆಕ್ಸೆಸಿಬಿಲಿಟಿ ಏನಂತ ಹೇಳ್ತೀವಿ, ಅದು ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಸೊ ಇವೊಂದು ಸ್ಟೇಜ್ 1 ಇದ್ರೂ ವಿ ಪ್ರಿಫರ್ ರೇಡಿಯೇಷನ್ ದೇರ್. ಸೊ ದೇರ್ ಈಸ್ ಎ ಡಿವಿಯೇಷನ್. ಅಂದರೆ ನಾನು ಸರ್ಜರಿ ಅಂತ ಹೇಳಿದ್ರು ಕೆಲವೊಂದು ಕಡೆ ನಮಗೆ ಸರ್ಜರಿ ಮಾಡೋಂಥ ಕಷ್ಟಕರ ಜಾಗದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ರೇಡಿಯೇಷನ್. ಅದೇ ರೀತಿ ಏನಂತ ಹೇಳಿದ್ರೆ ಸ್ಟೇಜ್ 2 ಏನಾದ್ರು ಇತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಸ್ಟೇಜ್ 2 ಇತ್ತು ಅಂದರೆ ನಾವು ಸರ್ಜರಿ ಮಾಡ್ತೀವಿ, ಅದಾದಮೇಲೆ ರೇಡಿಯೇಷನ್ ಕೊಡ್ತೀವಿ, ಅದಾದಮೇಲೆ ಕೀಮೊಥೆರಪಿನೂ ಕೊಡ್ತೀವಿ. ಸೊ ಇವು 3 ವಿಧಾನನೂ ನಾವು ಫಾಲೋ ಮಾಡ್ತೀವಿ. ಅದೇ ಇವಾಗ ಉದಾಹರಣೆಗೆ ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವೇನಾದ್ರು ತೊಗೊಂಡ್ರೆ, ಈಗ ಹೆಂಗೆ ಮಂಜಿನ ಹಿಮ ಸೂರ್ಯನ ಕಿರಣ ಕರಗುತ್ತೆ, ಲಿಟ್ರಲಿ ರೇಡಿಯೇಷನ್ ಕೊಟ್ಟಾಗ ಈ ಕ್ಯಾನ್ಸರ್ಗಳು ಅಷ್ಟು ಚೆನ್ನಾಗಿ ಕರಗುತ್ತೆ. ಸೊ ಅದು ಸ್ಟೇಜ್ 2 ಅಲ್ಲಿದ್ರೂ ದೇ ಆರ್ ಗೋಯಿಂಗ್ ಟು ರೆಸ್ಪಾಂಡ್ ವೆರಿ ವೆಲ್. ಸೊ ಈ ಥರ ಸರ್ವೈಕಲ್ ಕ್ಯಾನ್ಸರಿಗೆ ನಾವು ಕೀಮೊಥೆರಪಿ ಮತ್ತು ರೇಡಿಯೇಷನ್ನ ಪ್ರಿಫರ್ ಮಾಡ್ತೀವಿ.
ಚರ್ಮದಲ್ಲಿ ಒಂದು ಕ್ಯಾನ್ಸರ್ ಇದೆ ಮೇಡಮ್, ಅದನ್ನ ಮೆಲನೋಮಾ ಅಂತ ನಾವು ಹೇಳ್ತೀವಿ. ಅದ್ರದ್ದು ಏನಂತ ಹೇಳಿದ್ರೆ ನೀವು ಕೀಮೋಥೆರಪಿ ಕೊಡಿ, ನೀವು ರೇಡಿಯೇಷನ್ ಕೊಡಿ, ಅದು ಬಗ್ಗೋದಿಲ್ಲ. ಅಂಥ ಕ್ಯಾನ್ಸರ್ಗಳಿಗೆ ನಾವು ಸರ್ಜರಿನೇ ಮಾಡಬೇಕಾಗತ್ತೆ. ಸೊ ನಾನು ಇದನ್ನು ಏನಕ್ಕೆ ಹೇಳ್ತಿರೋದಂತ ಹೇಳಿದ್ರೆ, ಇಟ್ ಈಸ್ ಲೈಕ್ ಈ ಥರ ಒಂದು ನಿರ್ದಿಷ್ಟ ಒಂದು ನಿಯಮ ಅಂತ ಇಲ್ಲ. ಯಾವ ಕ್ಯಾನ್ಸರ್ ಅದು ಹೇಗೆ ಬಿಹೇವ್ ಮಾಡುತ್ತೆ ಅದಕ್ಕೆ ತಕ್ಕಂತೆ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ, ಇಲ್ಲಾಂದರೆ 3 ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಯಾವ್ದಾದ್ರು 2 ಕಾಂಬಿನೇಷನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಮೇಡಮ್. ಎಸ್ ಡಾಕ್ಟರ್, ಈ ಬಗ್ಗೆ ನೀವು ತುಂಬಾ ಕೇಳಿರ್ತೀರಾ. ಫ್ಯಾಮಿಲಿಲಿ ಒಬ್ಬರಿಗೆ ಕ್ಯಾನ್ಸರ್ ಇದೆಯಂತೆ ಅಂತ ಗೊತ್ತಾದ್ರೆ ಫಸ್ಟ್ ನೋಡೋದು ಫ್ಯಾಮಿಲಿ ಹಿಸ್ಟ್ರಿ, ಎಲ್ಲರೂ ಅದನ್ನೇ ಯೋಚನೆ ಮಾಡ್ತಾರೆ, ಯಾರಿಗಿತ್ತು ಮುಂಚೆ ಅಂತ. ಸೊ ಈ ರೀತಿಯಾಗಿ ಬರುತ್ತಾ, ಅನುವಂಶಿಕವಾಗಿ ಕ್ಯಾನ್ಸರ್ ಬರುತ್ತಾ ಅಂತ? ಹಾಂ ಮೇಡಮ್, ಅಂದರೆ ಲೈಕ್ ಏನಂತ ಹೇಳಿದ್ರೆ ಹೆರಿಡಿಟರಿ ಕ್ಯಾನ್ಸರ್ಸ್ ಆರ್ ದೇರ್. ಬಟ್ ಇವಾಗ ನಾವು ಒಂದು ಓವರಾಲ್ ನೋಡೋದಿತ್ತಂತ ಹೇಳಿದ್ರೆ ಸ್ಪೊರಾಡಿಕ್ ಫಾರ್ಮ್ಸ್ ಆಫ್ ಕ್ಯಾನ್ಸರ್ ಈಸ್ ಮೋರ್ ಕಾಮನ್ ದೆನ್ ದಿಸ್ ಹೆರಿಡಿಟರಿ ಕ್ಯಾನ್ಸರ್. ಸ್ಪೊರಾಡಿಕ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಯಾವುದೇ ರೀತಿ ಜೆನೆಟಿಕ್ ಮ್ಯಾನಿಫೆಸ್ಟೇಷನ್ಸ್ ಇಲ್ಲದೆ ಬರೋ ಅಂಥದ್ದು. ಇವಾಗ ಏನಾಗುತ್ತೆ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವಾಗ ಏನಂತ ಹೇಳಿದ್ರೆ ತಾಯಿ ಕಡೆಯಿಂದ ಕ್ರೋಮೋಸೋಮ್ಸ್ ಬರುತ್ತೆ, ತಂದೆ ಕಡೆಯಿಂದ ಕ್ರೋಮೋಸೋಮ್ಸ್ ಬರುತ್ತೆ. ಇವಾಗ ನಮಗೆ ಕ್ರೋಮೋಸೋಮ್ಸ್ ಮುಂಚೆಯಿಂದನೇ ಬರಬೇಕಾದ್ರೆ ಅದು ಆಲ್ರೆಡಿ ಡಿಫೆಕ್ಟ್ ಇತ್ತು ಅಂತ ಹೇಳಿದ್ರೆ ತಾಯಿ ಕಡೆಯಿಂದ ಬಂದಿರೋ ಕ್ರೋಮೋಸೋಮ್ಸ್ ದಟ್ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಇಟ್. ಸೊ ಯಾವಾಗ ಏನಾಗುತ್ತೆ, ಇವಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ತಾಯಿ ಕಡೆಯಿಂದ ಬಂದಿದ್ದ ಕ್ರೋಮೋಸೋಮ್ಸನ್ನು ಯಾವಾಗ ಆಲ್ಟರ್ ಆಗುತ್ತೆ ಅಥವಾ ಎಫೆಕ್ಟ್ ಆಗುತ್ತೆ, ಆವಾಗ ಕ್ಯಾನ್ಸರ್ ಮ್ಯಾನಿಫೆಸ್ಟೇಷನ್ ಆಗಂಥದ್ದು. ಸೊ ನಾರ್ಮಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಈ ಥರ ಡಿಫೆಕ್ಟ್ ಜೀನ್ ಇರೋಂಥವ್ರು ಕ್ಯಾನ್ಸರ್ನ ಮ್ಯಾನಿಫೆಸ್ಟೇಷನ್ಸ್ ಮಾಡೋ ಅಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಸಿಂಪಲ್ಲಾಗಿ ಉದಾಹರಣೆಗಳು ಹೇಳ್ಬೇಕಂದ್ರೆ, ಇವಾಗ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತೀವಿ, ಕಾರ್ದು ಟೈರ್ ಪಂಚರ್ ಆಯಿತು, ನಮಗೆ ಸ್ಪೇರ್ ಟೈರ್ ಇದೆ, ನಾವು ಅದನ್ನು ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಸ್ಪೇರ್ ಟೈರ್ನು ಪಂಚರ್ ಆಗಿತ್ತಂತ ಹೇಳಿದ್ರೆ ನಾವು ಮಧ್ಯದಲ್ಲಿ ಸಿಗಾಕೋತೀವಿ. ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಟ್ರೀಟ್ಮೆಂಟಲ್ಲಿ ಇರುವಂಥ ಕ್ಯಾನ್ಸರ್ ಪೇಷಂಟ್ಗಳಿಗೆ ಏನು ಹೇಳ್ತೀರಾ? ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ? ಇವಾಗ ಕ್ಯಾನ್ಸರ್ ಪೇಷಂಟ್ಸಿಗೆ ಏನಂತ ಹೇಳಿದ್ರೆ ಆದಷ್ಟು ನಾನು ಹೇಳ್ದಂಗೆ ಹೈ ಫೈಬರ್ ಡಯಟ್, ತರಕಾರಿಗಳು ಈ ಥರದನ್ನ ಜಾಸ್ತಿ ತೊಗೊಬೇಕಾಗತ್ತೆ. ಮತ್ತು ರುಟೀನ್ ಫಿಸಿಕಲ್ ಆ್ಯಕ್ಟಿವಿಟಿ ಅದನ್ನು ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ಕೆಲವೊಂದು ಏನಂತ ಹೇಳಿದ್ರೆ ವ್ಯಾಕ್ಸಿನೇಷನ್ಸ್ ನಾನು ಏನು ಹೇಳಿದೆ ಅಂದರೆ, ಇದು ಕ್ಯಾನ್ಸರ್ ಲೈಕ್ ಕ್ಯಾನ್ಸರ್ ಇಲ್ಲದೆಯವರಿಗೆ, ಕ್ಯಾನ್ಸರ್ ಬಂದಿರೋರಿಗೆ ಏನಂತ ಹೇಳಿದ್ರೆ ಪ್ರಾಪರ್ ಟ್ರೀಟ್ಮೆಂಟ್ ಶೆಡ್ಯೂಲ್ಸ್ ಏನಿರುತ್ತೆ ಅದನ್ನು ನೀಟಾಗಿ ತೊಗೋಬೇಕಾಗತ್ತೆ ಅವರು. ಮತ್ತು ಯಾವುದೇ ಟ್ರೀಟ್ಮೆಂಟ್ ಏನಿದೆ ಮಿಸ್ ಮಾಡದೆ ಅದನ್ನು ನೀಟಾಗಿ ಟ್ರೀಟ್ಮೆಂಟ್ ತೊಗೊಂತ ಅಂತ ಹೇಳಿದ್ರೆ ದೇ ವಿಲ್ ರಿಲೇಟಿವ್ಲಿ ಡೂ ವೆಲ್. ಓಕೆ. Dr. Naveen S, Consultant Surgical Oncologist, number 7940, second phase, 4th stage, Vijayanagara, Mysuru, 570017. ದೂರವಾಣಿ ಸಂಖ್ಯೆ 9739300550. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.